ಕಾಂಪಿಟೇಷನ್ IAS, IRS, IFS ಇಂಥಕ್ಕೆಲ್ಲ ಹೋಗಬೇಕು ಅಂತ ಆಸಕ್ತಿ ಇರೋರಿಗೆ ಅದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅದಕ್ಕೆ ಅವಕಾಶವನ್ನು ಮಾಡ್ತಾ ಇದ್ದೀವಿ. ಆಮೇಲೆ ನನಗೆ ಆಯ್ತಲ್ಲ, ಇದು ಮೂರನೇದಿದೆ. ನೆಕ್ಸ್ಟ್ ಸಬ್ಜೆಕ್ಟ್, ಈ ರೆಸಿಡೆನ್ಷಿಯಲ್ ಕಮಿಷನರ್ ಆಫೀಸ್ ಏನಿದೆ ಅದು ನನಗೆ ಸಮಾಧಾನ ತರಲಿಲ್ಲ, ಅದನ್ನು ಡೆಲ್ಲಿಲಿ. ಸೊ ಅದನ್ನು ರೀಆರ್ಗನೈಸೇಷನ್ ಮಾಡ್ತಾ ಇದ್ದೀವಿ. ಅಲ್ಲಿ ಹೊಸದಾಗಿ ಕೆಲವು ಸೆಟಪ್ ಮಾಡಿ ಡೆಲ್ಲಿಲಿ ಯಾವುದಾದ್ರು ಪ್ರಾಜೆಕ್ಟ್ಸ್ಗಳಿಗೆ ಅಪ್ಲೈ ಮಾಡಬೇಕು, ಯಾವ ಸ್ಕೀಮ್ಸು ಬೇರೆ ಬೇರೆ ರಾಜ್ಯದಲ್ಲಿದೆ. ತಮಿಳುನಾಡು ಎಷ್ಟು ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಆಂಧ್ರ ಎಷ್ಟು ತೆಗೆದುಕೊಂಡು ಹೋಗ್ತಾರೆ, ಮಹಾರಾಷ್ಟ್ರ ಎಷ್ಟು ಹೋಗ್ತಾ ಇದ್ದಾರೆ, ಬೇರೆ ಗುಜರಾತ್ ಅವರು ಏನು ತೆಗೆದುಕೊಳ್ತಾರೆ, ಆ ರೀತಿ ಎಲ್ಲ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಅದಕ್ಕೊಂದು ಸಪ್ರೇಟ್ ಯೂನಿಟ್ನೇ ಸೆಟ್ ಮಾಡ್ತಾ ಇದ್ದೀನಿ. ಸಪ್ರೇಟ್ ಟೀಮ್ ಆಫ್ ಆಫೀಸರ್ಸ್ನ ನೇಮಕ ಮಾಡ್ತಾ ಇದ್ದೀನಿ. ನಾನು ದೆಹಲಿಗೆ ಹೋಗಿ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಅಧಿಕಾರಿಗಳು, ಯಾರು ಸೀನಿಯರ್ ಅಧಿಕಾರಿಗಳು ಸುಮಾರು ಒಂದು 60 ಜನ ಕೆಲಸ ಮಾಡ್ತಾ ಇದ್ದಾರೆ, ಅವ್ರನ್ನೆಲ್ಲ ಆಗಲೇ ಒಂದು ಮೀಟಿಂಗ್ ಕೂಡ ನಾನು ದೆಹಲಿಯಲ್ಲಿ ಮಾಡಿದ್ದೇನೆ. ಅವ್ರ ಸಲಹೆಯನ್ನು ಕೂಡ ಪಡೆದಿದ್ದೇನೆ. ಅವರು ಬೇಕಾದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಬಂದು ಮೀಟಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕರ್ನಾಟಕ ರಾಜ್ಯದ ಹಿತ ನಾವು ಕಾಪಾಡ್ತೇವೆ ಅಂತ ಹೇಳಿ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಅವ್ರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೆ. ಅವರು ಅನೇಕ ಸಲಹೆ ಕೊಟ್ಟಿದ್ದಾರೆ. ಅದನ್ನ ಎಂಟೈರ್ ಟೀಮ್ನಲ್ಲಿ ಹೊಸದಾಗಿ ನಾನು ಸೆಟಪ್ ಮಾಡಿ ಮಾಡ್ತಾ ಇದ್ದೀನಿ. ಮಾಡಿ ಜೊತೆಗೆ ಅವರು ನಮಗೆ ಅವರು ಅವ್ರವ್ರಿಗವರು ಎಲ್ಲ ಸೇರ್ಕೊಂಡು ಮೀಟ್ ಮಾಡಿ ಅವ್ರವ್ರ ಇಲಾಖೆಗೆ ಅವ್ರ ಫ್ರೆಂಡ್ಸ್ ಏನೇನಿದ್ದಾರೆ, ಕೊಲೀಗ್ಸ್ ಏನಿದ್ದಾರೆ, ಅವರು ಕೂಡ ನಮಗೆ ಗೈಡ್ ಮಾಡಲಿಕ್ಕೆ ಎಲ್ಲ ಮುಂದೆ ಬಂದಿದ್ದಾರೆ. ಅಲ್ಲೊಂದು ಸಪ್ರೇಟ್ ಟೀಮ್ ಮಾಡ್ತಾ ಇದ್ದೀನಿ. ಜೊತೆಗೆ ಕೆಲವು ಒಂದು 5-6 ಜನ ಸೀನಿಯರ್ IAS ಆಫೀಸರ್ಸು, IRS ಆಫೀಸರ್ಸು, IPS ಆಫೀಸರ್ಸು ಯಾರು ರಿಟೈರ್ಡ್ ಆಗಿದ್ದಾರೆ, ಡೆಲ್ಲಿದ್ದಾರೆ, ಅವ್ರನ್ನೂ ಕೂಡ ನಾನು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಈ ಜವಾಬ್ದಾರಿಯನ್ನು ಅವ್ರಿಗೆ ವಹಿಸಲಿಕ್ಕೆ, ಅವರು ನಮಗೆ ಸಹಕಾರ ಮಾಡಲಿಕ್ಕೆ ಅವ್ರನ್ನೂ ಕೂಡ ನಾನು ಇನ್ವೈಟ್ ಮಾಡಿ ಮಾತುಕತೆನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಡೆಲ್ಲಿಗೆ ಹೋದಾಗ ಯಾರಾದರೂ ಸೀನಿಯರ್ IAS ಆಫೀಸರ್ಸು ಅವರು ಬಂದಿದ್ದಾರೆ, ರಿಟೈರ್ಡ್ ಆಗಿದ್ದಾರೆ, ಅವ್ರು ಯಾರು ಸರ್ವಿಸ್ ಮಾಡಲಿಕ್ಕೆ ಇಷ್ಟಪಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಬಗ್ಗೆ ಯಾರು ಆಸಕ್ತಿಯನ್ನು ವಹಿಸ್ತಾರೆ, ಅದನ್ನೆಲ್ಲ ತಗೊಂಡು ಬರಲಿಕ್ಕೆ, ಅವರು ಏನು ಕನೆಕ್ಷನ್ಸ್ನ ಮಾಡಲಿಕ್ಕೆ ಕರ್ನಾಟಕಕ್ಕೆ, ಸೊ ಅದನ್ನು ಕೂಡ ನಾನು ರೀಆರ್ಗನೈಸ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ಲೀಗಲ್ ಸೆಲ್ನ ಕಂಪ್ಲೀಟ್ ಸ್ಟ್ರೆಂಥನ್ ಮಾಡಲಿಕ್ಕೆ ಒಂದು ಸಪ್ರೇಟ್ ಕಾರ್ಯಕ್ರಮನ ರೂಪಿಸ್ತಾ ಇದ್ದೀನಿ ಅಲ್ಲಿ. ಸೊ ಲೀಗಲ್ ಸೆಲ್ ಇನ್ ಡೆಲ್ಲಿ, ಸುಪ್ರೀಂ ಕೋರ್ಟ್ ಕೇಸಸ್, ಬೇರೆ ಬೇರೆ ಕೇಸಸ್ ಏನಿದೆ ಅದನ್ನ ಮಾಡ್ತೀವಿ. ಆಮೇಲೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಸಂಬಂಧಪಟ್ಟಂತೆ ಯಾದಗಿರಲ್ಲಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಆವರಣದಲ್ಲಿ 200 ಬೆಡ್ ಹಾಸ್ಪಿಟಲ್ ಅನ್ನ ಹೊಸ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ 100 ಕೋಟಿ ರೂಪಾಯಿಗೆ ಆಡಳಿತ ಅನುಮೋದನೆಯನ್ನು ನಾವು ಕೊಟ್ಟಿದ್ದೇವೆ. ಜೊತೆಗೆ ಕಾರವಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯವರು ಸುಮಾರು 6 ಸಿವಿಲ್ ಕಾಮಗಾರಿಯನ್ನು ಸುಮಾರು 18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಪ್ರಪೋಸಲ್ ಇದೆ. ಸೊ ಅಲ್ಲೂ ಕೂಡ ವೈದ್ಯಕೀಯ ಸಂಬಂಧಪಟ್ಟಂತೆ ಅಲ್ಲಿ ಸಿವಿಲ್ ಕಾಮಗಾರಿಯನ್ನು ತೆಗೆದುಕೊಳ್ಳಲಿಕ್ಕೆ ಅಲ್ಲಿ ನಮ್ಮ ಲೋಕಲ್ MLA ಅವರು ಬಹಳ ರಿಕ್ವೆಸ್ಟ್ ಮಾಡಿದ್ರು. ಅದು ಕೂಡ ನಾವು ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ. ಆಮೇಲೆ ಬೆಂಗಳೂರು ನಗರದಲ್ಲಿ ಗೌರ್ಮೆಂಟ್ ವೈದ್ಯಕೀಯ ಮಹಾವಿದ್ಯಾಲಯ ಏನಿದೆ ಅದು ಸಂಶೋಧನಾ ಆಸ್ಪತ್ರೆ, ಇದು ರಿಸರ್ಚ್ ಹಾಸ್ಪಿಟಲ್, ಬಹಳ ಹಿಂದೆ ಫೇಮಸ್ ಹಾಸ್ಪಿಟಲ್ ತಮಗೆಲ್ಲ ಗೊತ್ತಿದೆ. ಅಲ್ಲೂ ಕೆಲವು ಉಪಕರಣಗಳನ್ನು ಪರ್ಚೇಸ್ ಮಾಡಲಿಕ್ಕೆ, ಅಲ್ಲೂ ಕೂಡ ಅದನ್ನು ಅಪ್ಗ್ರೇಡ್ ಮಾಡಲಿಕ್ಕೆ 60 ಕೋಟಿ ರೂಪಾಯಿ ವೆಚ್ಚದ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಅಡ್ಮಿನಿಸ್ಟ್ರೇಟರ್ ಅಪ್ರೂವಲ್ ಅನ್ನು ಕೊಟ್ಟಿದ್ದೇವೆ. ಆಮೇಲೆ ಬಳ್ಳಾರಿ ಸಂಡೂರು ತಾಲೂಕಿನಲ್ಲಿ ಪಟ್ಟಣದಲ್ಲಿ ಸುಸಜ್ಜಿತವಾದಂಥ ಸರ್ಕಾರಿ ಬಸ್ ನಿಲ್ದಾಣ ಮತ್ತು ಅಲ್ಲಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಡ್ಲಿಕ್ಕೆ ಅದಕ್ಕೆ ಅಲ್ಲಿ 30 ಕೋಟಿ ರೂಪಾಯಿ ವೆಚ್ಚದ ಒಂದು ಲೋಕೋಪಯೋಗಿ ಇಲಾಖೆಯಿಂದ ಒಂದು ಪ್ರಸ್ತಾವನೆ ಬಂದಿತ್ತು. ಅದಕ್ಕೂ ಕೂಡ ನಾವು ಅವರಿಗೆ ಅನುಮತಿಯನ್ನು ನಾವು ಕೊಟ್ಟಿದ್ದೇವೆ. ಆಮೇಲೆ ನಮ್ಮ MLCಗೂ ಒಂದು ವೇಕೆನ್ಸಿ ಆಗ್ತಾ ಇದೆ, 5 ಸದಸ್ಯರು. ಅದು ನನಗೆ ಆಥರೈಸ್ ಮಾಡಿದ್ದಾರೆ ನಮ್ಮ ಕ್ಯಾಬಿನೆಟ್. ನೀವು ಡಿಸಿಷನ್ ತಗೊಳ್ಳಿ, ಯಾರು ರಿಟೈರ್ಡ್ ಆಗ್ತಾ ಇದ್ದಾರೆ ಅದಕ್ಕೆ ನೀವು ಅಂತೇಳಿ ಅದಕ್ಕೂ ಕೂಡ ನನಗೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಇನ್ನು ಕ್ಯಾಬಿನೆಟ್ ಕೆಲವು ಸಬ್ ಕಮಿಟೀಸ್ ಇತ್ತು,
ಅದು ಕೆಲವರೆಲ್ಲ ರಿಟೈರ್ಡ್ ಆಗಿದ್ದು, ಕೆಲವು ಮಿನಿಸ್ಟರ್ಸು ಖಾಲಿ ಇತ್ತು, ಅದನ್ನು ಕೂಡ ನನಗೆ ಆಥರೈಸ್ ಮಾಡಿದ್ದಾರೆ. ನಾನು ನೆಕ್ಸ್ಟು ನೋಡ್ತೀನಿ, ಸದ್ಯಕ್ಕೆ ಅವ್ರಿಗೆ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ಈ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ಗೆ ವಾಟರ್ ವಿಚಾರದಲ್ಲಿ ಯಾರು ಇದ್ದೀರಿ ನೀವೇ ಅದನ್ನು ನೀರಿಗೆ ಸಂಬಂಧಪಟ್ಟಂತೆ ನಾವು ನೆಕ್ಸ್ಟು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದಮೇಲೆ ಎಲ್ಲರಿಗೂ ಜವಾಬ್ದಾರಿ ವಹಿಸ್ತೀವಿ. ಈಗ ಇರೋಂಥವ್ರೆ ಅವರವರೇ ಸ್ವಲ್ಪ ಅವ್ರ ಜಿಲ್ಲೆಯಲ್ಲಿ ಯಾರು ಇದ್ದಾರೆ ಅಕ್ಕಪಕ್ಕ ಜಿಲ್ಲೆನೂ ಸೇರಿ ನೀವು ರಿವ್ಯೂ ಮಾಡಿ ವಾಟರ್ ಪ್ರಾಬ್ಲಮ್ ಬಂದಂಥ ಸಂದರ್ಭದಲ್ಲಿ ನೀವು ಅದನ್ನು ಪ್ರಯಾರಿಟಿಲಿ ನೀವು ಅಟೆಂಡ್